4.2 ಮೆಗಾ ಪಿಕ್ಸೆಲ್ ಅದು. ಇವಾಗ ನಮ್ಮ ಫೋನ್ಗಳಲ್ಲಿ 48 ಮೆಗಾ ಪಿಕ್ಸೆಲ್ ಫೋಟೋ ತೆಗಿಬೋದು. ಕಾರಲ್ಲಿರೋ ಸೀಟ್ಗಳು, ಸೀಟ್ ಬೆಲ್ಟ್ಗಳು, ಏರ್ ಬ್ಯಾಗ್ಗಳು ಅಥವಾ ಅದ್ರ ಡೋರ್ಗಳೇ ಆಗಿರಲಿ, ರೂಫ್ ಆಗಿರಲಿ, ಬಾನೆಟ್ ಆಗಿರಲಿ, ಎಲ್ಲ ಯಾವ ಥರ ಡಿಸೈನ್ ಮಾಡ್ತಾರೆ. ಸೊ ಇದನ್ನೇ ನಾವು ವರ್ಚುವಲಿ ಮಾಡ್ತಿದ್ವಿ, ಅಂದರೆ ಕಂಪ್ಯೂಟ್ರಲ್ಲಿ ಎಲ್ಲ ಸಿಮ್ಯುಲೇಟ್ ಮಾಡ್ತಾಯಿದ್ವಿ. ಇವಾಗ ಈ ಕಾರ್ ಸೇಫೋ ಇಲ್ವೋ, ರೋಡ್ ಮೇಲೆ ಬಿಡ್ಬೋದೋ ಬೇಡವೋ, ಅದಕ್ಕೊಂದು ಅಥಾರಿಟಿ ಇದೆ. ಸೊ ಅಮೇರಿಕಾದಲ್ಲಿ GM, ಫೋರ್ಡು, ಕ್ರೈಸ್ಲರ್ ಅವಾಗ ಬಿಗ್ 3 ಅವರು ಅಮೇರಿಕಾಲವರು. ಮತ್ತು ಜರ್ಮನಿನಲ್ಲಿ ಫೋಕ್ಸ್ವ್ಯಾಗನ್ನು, ಫ್ರಾನ್ಸಲ್ಲಿ ರೆನೋ, ಆಮೇಲೆ ಜಪಾನ್ನಲ್ಲಿ ನಿಸಾನು, ಹೊಂಡಾ, ಮಿತ್ಸುಬಿಷಿ ಇವರೆಲ್ಲ ಇದ್ದರು. ನಮಸ್ಕಾರ. ನಡೆನುಡಿಯ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಅನಿತಾ ಮೈಸೂರಿದ್ದಾರೆ. ಇವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ ತುಂಬ ವಿಚಾರ ಹೇಳಬೇಕು. ಏನಕ್ಕೆ ಅಂದರೆ ಅವರು ಬರೀ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಂದರೆ ಸಣ್ಣ ಪರಿಚಯ ಆಗುತ್ತೆ. ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಗ ಅವರ ವೃತ್ತಿಗೋಸ್ಕರ ಬೇರೆ ಬೇರೆ ದೇಶಕ್ಕೆ ಹೋಗಬೇಕಾಗಿ ಬಂತು. ಜಪಾನಿಗೆ, ಕೊರಿಯಾಕ್ಕೆ, ಚೀನಾಕ್ಕೆ, ಈ ಥರ ಬೇರೆ ಬೇರೆ ದೇಶಗಳು ಸುತ್ತುವಾಗ ಕೂಡ ಅವರು ಬಿಡುವಿನ ಸಮಯದಲ್ಲಿ ಅನೇಕ ಫೋಟೋಗ್ರಫಿ ಮಾಡಿದ್ದಾರೆ. ಸ್ಟ್ರೀಟ್ ಫೋಟೋಗ್ರಫಿ ಮಾಡಿದ್ದಾರೆ, ಲ್ಯಾಂಡ್ಸ್ಕೇಪ್ ಮಾಡಿದ್ದಾರೆ. ಆನಂತರ ಅಲ್ಲಿಂದ ಮುಂದಕ್ಕೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಕೂಡ ಬಂದಿದ್ದಾರೆ. ಅಲ್ಲದೆ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಏನು ನಮ್ಮ ಫೋಟೋಸ್ ಹೋಗುತ್ತೋ ಅದರ ಜೂರಿ ಮೆಂಬರ್ ಕೂಡ ಆಗಿದ್ದಾರೆ. ಬೆಂಗಳೂರಲ್ಲಿರೋ ಯೂತ್ ಫೋಟೋಗ್ರಫಿಕ್ ಸೊಸೈಟಿನಲ್ಲಿ ಆ್ಯಕ್ಟಿವ್ ಮೆಂಬರ್ ಕೂಡ. ಅವ್ರ ಜರ್ನಿಯನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಂಡ್ರೆ ಇನ್ನೂ ಹೆಚ್ಚು ನಮ್ಗೆ ಅರ್ಥ ಆಗುತ್ತೆ. ಮೇಡಮ್ ನಮಸ್ತೆ. ನಮಸ್ಕಾರ ಧರ್ಮರಾಜ್ ಅವರೇ. ವೆಲ್ಕಮ್ ಟು ದ ಶೋ. ಇವತ್ತು ನಿಮ್ಮದು ಶೋ. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ನಮ್ಗೆ ಹೇಳಿ, ನಿಮ್ಮ ಫೋಟೋಗ್ರಫಿ ಜರ್ನಿ ಶುರುವಾಗಿದ್ದು ಯಾವಾಗಿಂದ? ನನ್ನ ಫೋಟೋಗ್ರಫಿ ಜರ್ನಿ ಶುರುವಾಗಿದ್ದು ಬಹುಶಃ ನಮ್ಮ ತಂದೆಯಿಂದ ಅಂತ ಹೇಳ್ಬೋದು. ಏಕೆಂದರೆ ಚಿಕ್ಕಂದಿನಿಂದನೂ ನಮ್ಮ ತಂದೆ ಹತ್ರ ಒಂದು ಕ್ಯಾಮ್ರಾ ಇತ್ತು. ಅವರು ತುಂಬ ಶೂಟಿಂಗ್ ಮಾಡ್ತಾಯಿದ್ರು. ಅಂದರೆ ಫ್ಯಾಮಿಲಿ ಫೋಟೋಸ್ ಅಷ್ಟೇ, ಬ್ಲ್ಯಾಕ್ ಆ್ಯಂಡ್ ವೈಟ್. ಅವಾಗ ಆ್ಯಕ್ಫಾ ಕ್ಲಿಕ್ 3 ಅಂತ ಕ್ಯಾಮ್ರಾ, ಅದನ್ನ ಇಟ್ಕೊಂಡು ಅವ್ರು ಶೂಟ್ ಮಾಡ್ತಾಯಿದ್ರು. ಬಹುಶಃ ಅಲ್ಲಿಂದನೇ ಬಂದಿರಬೇಕು ನನಗೆ. ಇದು PUCನಲ್ಲಿ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇರುವಾಗ ನಮ್ಮದೊಂದು ಫೋಟೋಗ್ರಫಿ ಕ್ಲಬ್ ಇತ್ತು ಕಾಲೇಜಲ್ಲಿ. ಅದಕ್ಕೆ ಸೇರಿಕೊಂಡಿದ್ದೆ. ಆವಾಗಲೇ ನನಗೆ ಮೊದಲು ಅದೇ ಕ್ಯಾಮ್ರಾ ನಮ್ಮ ತಂದೆ ಹತ್ರ ಇಸ್ಕೊಂಡು ಹೋಗ್ಬಿಟ್ಟು ನಮ್ಮ ಟೀಚರು ಅವರು ಲಾಲ್ಬಾಗಕ್ಕೆ ಕರ್ಕೊಂಡು ಹೋದರು. ಓಕೆ, ಇಲ್ಲೊಂದಷ್ಟು ಪಿಕ್ಚರ್ಗಳು ತೆಗೀರಿ ಅಂತ ಅದು ಫಿಲ್ಮ್ ರೋಲು. ಆ ಕ್ಯಾಮ್ರಾದು 12 ಇರ್ತಾಯಿತ್ತು ಫಿಲ್ಮ್ ಅಷ್ಟೇ. ಫ್ಲ್ಯಾಶ್ ಎಲ್ಲ ಏನಿಲ್ಲ. ಬರೀ ಇವಾಗ ಆ ಕ್ಯಾಮ್ರಾ ನೋಡಿದ್ರೆ ಏನಿದೆಯಾ, ಆಟದ ಕ್ಯಾಮ್ರಾನ ಅನಿಸುತ್ತೆ, ಆ ಥರ ಇದೆ ಅದು. ಹೋಗಿ ತೆಕ್ಕೊಂಡು ಬಂದು ಮತ್ತು ಡಾರ್ಕ್ ರೂಮಲ್ಲಿ ಕೂತ್ಕೊಂಡು ಆ ಫಿಲ್ಮ್ನೇ ಪ್ರಾಸೆಸ್ ಮಾಡಿ ಪಿಕ್ಚರ್ ತೆಗೆದಿದ್ದು. ಅದರಿಂದ ಅಲ್ಲಿಂದ ಶುರುವಾಯಿತೋ ಅದಕ್ಕಿಂತ ಮುಂಚೆ ಶುರುವಾಯಿತೋ ಗೊತ್ತಿಲ್ಲ. ಬಟ್ ಅಲ್ಲಿಂದ ನಾನು ಪಿಕ್ಚರ್ ತೆಗಿತಾ ಬಂದೆ. ಬೇರೆ ಯಾವುದು ಬರೀ ಜನಗಳನ್ನ ಬಿಟ್ಟು ಇನ್ನೇನು ತೆಗಿತಾ ಇರಲಿಲ್ಲ. ನಮ್ಮ ತಂದೆ, ತಾಯಿ, ತಮ್ಮ ಅಥವಾ ಯಾವುದಾದ್ರೂ ಫಂಕ್ಷನ್ನಲ್ಲಿ ಜನಗಳು ಬಂದರೆ, ಅಥವಾ ನಾವು ಯಾವುದಾದ್ರೂ ಬೇರೆ ಊರಿಗೆ ಹೋದರೆ ರಜೆಗೆ, ಅಲ್ಲಿ ತೆಗಿತಾ ಇದ್ದಿದ್ದಷ್ಟೇ. ಆಮೇಲೆ ನಮ್ಮ ದೊಡ್ಡಪ್ಪ ಇನ್ನೊಂದು ಸ್ವಲ್ಪ ಹಾಟ್ ಶಾಟ್ ಅಂತ ಏನೋ ಬಂತು, ಫ್ಲ್ಯಾಶ್ ಇರೋದು, ಅದು ಕೊಟ್ಟರು, ಅದರಲ್ಲಿ ತೆಗಿತಾ ಇದ್ದೆ. 1997ರಲ್ಲಿ ಮೊದಲ ಬಾರಿಗೆ ನಾನು ಅಮೇರಿಕಾಗೆ ಹೋಗಬೇಕಾಗಿ ಬಂತು ಕೆಲಸದ ಮೇಲೆ. ಆವಾಗ ನಾನು ಫಸ್ಟು ಕೊಂಡ್ಕೊಂಡಿದ್ದೆ. ಹೋಗಿದ್ದು ನೆಕ್ಸ್ಟ್ ಡೇನೇ ನನ್ನ ಕ್ಯಾಮ್ರಾ ಬೇಕು ಅಂದ್ಬಿಟ್ಟು, ಅದು SLR, ಅವಾಗ ಡಿಜಿಟಲ್ ಇರಲಿಲ್ಲ, SLR ಕ್ಯಾಮ್ರಾ ಮಿನೋಲ್ಟಾ ಅದು ಕೊಂಡ್ಕೊಂಡೆ. ಅದ್ರ ಜೊತೆ ಒಂದು ಕಿಟ್ ಲೆನ್ಸು 17-28mm ಬರುತ್ತೆ, ಅದು ಬಂತು. ಅದು ತೊಗೊಂಡು ಅದರಲ್ಲೆಲ್ಲ ಅಲ್ಲಿ ಅಮೇರಿಕಲ್ಲೆಲ್ಲ ಎಲ್ಲೆಲ್ಲಿ ಹೋದ್ನೋ ಅದರಲ್ಲಿ ತೆಕ್ಕೊಂಡು ಬಂದೆ. ಆವಾಗಿಂದ ಅದರಲ್ಲಿ ತೆಗಿಯೋಕ್ಕೆ ಶುರು ಮಾಡಿದೆ. ಬಟ್ ಅದು ಗೊತ್ತಲ್ಲ, 36 ಬರ್ತಾ ಇದ್ದಿದ್ದು ರೋಲ್ ಅವಾಗ. ISO ಅಂದರೆ ಏನೂ ಗೊತ್ತಿರಲಿಲ್ಲ. ಈ ಕೊಡಾಕ್ದು ಸಿಗ್ತಾಯಿತ್ತು. ISO 100 ತೊಗೋಬೇಕೋ 200 ತೊಗೋಬೇಕೋ, ಆಮೇಲೆ ಕೊನೆಗೆ ಬರ್ತಾ ಓಕೆ ಸರಿ 400 ತೊಗೊಳ್ಳೋಣ ಅಂದ್ಕೊಂಡು ಹಂಗೆ ತೊಗೊಂಡು ಶೂಟ್ ಮಾಡ್ತಾ ಇದ್ದಿದ್ದು. ಫಸ್ಟು 36 ಬರ್ತಾ ಇರಲಿಲ್ಲ ಚಿತ್ರ. ಅಲ್ಲಿ ನಮ್ಮದು ಬೆಂಗಳೂರಲ್ಲಿ ಎಲ್ಲ ಹಡ್ಸನ್ ಸರ್ಕಲಲ್ಲಿ ಕೊನಿಕಾ ಅಂತ ಆ ಶೋರೂಮ್ ಇತ್ತು. ಅಲ್ಲಿ ತೊಗೊಂಡೋಗಿ ಕೊಡ್ತಾಯಿದ್ವಿ. ಅವರು 1 ಅವರಲ್ಲಿ ಪ್ರಿಂಟ್ ಕೊಡ್ತಾಯಿದ್ರು, ನೀವು ರೋಲ್ ತೊಗೊಂಡೋಗಿ ಕೊಟ್ಟರೆ. ಸೊ ಅಲ್ಲಿ ತೊಗೊಂಡೋಗಿ ಕೊಟ್ಬಿಟ್ಟು ಆಮೇಲೆ ಅಲ್ಲೇ ಪಕ್ಕದಲ್ಲಿ ಕಾಮತ್ತಿತ್ತು, ಯೂನಿಟಿ ಬಿಲ್ಡಿಂಗ್ಸಲ್ಲಿ, ಅಲ್ಲಿ ಹೋಗಿ ದೋಸೆ ತಿನ್ಕೊಂಡು ವಾಪಸ್ ಹೋಗೋ ಅಷ್ಟೊತ್ತಿಗೆ ಪ್ರಿಂಟ್ ರೆಡಿ ಆಗಿರೋದು. ಫಸ್ಟು ನೋಡೋದು 36 ಬಂದಿದೆಯೋ ಇಲ್ವೋ ಅಂತ.
ಕೆಲವುದೇನೋ ಆಗಿರ್ತಾಯಿತ್ತು, ಬಂದಿರ್ತಿರ್ಲಿಲ್ಲ, ಹಾಗೆಲ್ಲ ಆಗ್ತಾಯಿತ್ತು. ಬರ್ತಾ ಬರ್ತಾ 36 ಬರೋಕ್ಕೆ ಶುರುವಾಯಿತು. ಆಮೇಲೆ 37, 38 ಕೂಡ ಬಂತು. ಆವಾಗಲೂ ಸಹ ನಾನು ಬೇರೆ ಹಾಗೆ ಇನ್ನೂ ಜನಗಳನ್ನೇ ತೆಗಿತಾ ಇದ್ದೆ. ನಮ್ಮ ಫ್ಯಾಮಿಲಿ ಮಟ್ಟಕ್ಕೆ ಆ ಥರನೇ ತೆಗಿತಾ ಇದ್ದಿದ್ದು. 2004ಅಲ್ಲಿ ನಾನು ಫಸ್ಟ್ ಟೈಮು ಜಪಾನ್ಗೆ ಹೋದೆ. ಆವಾಗ ಇನ್ನೊಂದು ಈ ಮಿನೋಲ್ಟಾ ಸ್ವಲ್ಪ ದೊಡ್ಡದು ಅನ್ನಿಸ್ತು. ಅದಕ್ಕೆ ಇನ್ನೊಂದು ಚಿಕ್ಕ ಕ್ಯಾಮ್ರಾ ಇತ್ತು, ಅದನ್ನು ತೊಗೊಂಡೋಗಿದ್ದೆ. ಅದರಲ್ಲಿ ಒಂದಷ್ಟು ಚಿತ್ರಗಳನ್ನೇ ತೆಕ್ಕೊಂಡೆ. ಬಟ್ ಅದು ಗೊತ್ತಲ್ಲ, ಫಿಲ್ಮ್ ಕ್ಯಾಮ್ರಾ ಅಂದರೆ ತೆಗ್ದಿದ ತಕ್ಷಣ ನೋಡೋಕ್ಕಾಗಲ್ಲ. ಅದು ಡೆವಲಪ್ ಮಾಡಿಸೋವರೆಗೂ ಏನಿದೆ ಅಂತ ಗೊತ್ತಾಗಲ್ಲ. ಒಂದು ಡಿಜಿಟಲ್ ಕ್ಯಾಮ್ರಾ ತೊಗೋಬೇಕು ಅಂತ ಆಸೆ ಇತ್ತು. ಆವಾಗೊಂದು ಸಣ್ಣ ಕ್ಯಾಮ್ರಾ ಸಿಕ್ತು, ಕ್ಯಾನನ್ IX-US ಅಂತನೋ ಏನೋ, ತುಂಬ ಪುಟ್ಟದು, ಜೋಬಲ್ಲಿ ಇಟ್ಕೋಬೋದು. ಸೊ ಅದನ್ನೇ ಕೊಂಡ್ಕೊಂಡು ಬಂದೆ. ಅದು ಆವಾಗಲೇ ಸುಮಾರು $100 ಅನಿಸುತ್ತೆ ಅದಕ್ಕೆ. 4.2 ಮೆಗಾ ಪಿಕ್ಸೆಲ್ ಅದು. ಇವಾಗ ನಮ್ಮ ಫೋನ್ಗಳಲ್ಲಿ 48 ಮೆಗಾ ಪಿಕ್ಸೆಲ್ ಫೋಟೋ ತೆಗಿಬೋದು. ಅದು ಅಷ್ಟು 4.2 ಅಂದರೆ ಅದೇ ಜಾಸ್ತಿ ಆಗಿತ್ತು ಅವಾಗ. ಆಮೇಲೆ ಅದಕ್ಕೆ ಬಂದಿದ್ದ ಮೆಮೊರಿ ಕಾರ್ಡು 32 MB. ನಾವಿವಾಗ TB ಗಟ್ಟಲೆ ಮಾತಾಡ್ತೀವಿ. ನಂದು ನೈಕಾನ್ Z8ಅಲ್ಲಿ ಒಂದು ಪಿಕ್ಚರ್ ತೆಗೆದ್ರೆ ಅದು ರಾ ಫೈಲು 60 MB ಬರುತ್ತೆ. ಸೊ ಅದಿದ್ದು ಬರೀ 32 MB ಅಷ್ಟೇ. ಅದರಲ್ಲೇ ಎಷ್ಟಾಗುತ್ತೋ ಅಷ್ಟು ತೆಗಿಯೋಕ್ಕೆ ಟ್ರೈ ಮಾಡ್ತಾಯಿದ್ದೆ ನಾನು. ಯಾಕೆಂದರೆ ಆದಷ್ಟು ಚಿಕ್ಕ ಸೈಜ್ ಇಟ್ಬಿಟ್ಟು ಜಾಸ್ತಿ ಬರಲಿ ಪಿಕ್ಚರು ಅಂತ. ಆದರೆ ಲೈಟ್ ಚೆನ್ನಾಗಿರುವಾಗ ಪಿಕ್ಚರ್ ಚೆನ್ನಾಗಿ ಬರ್ತಾಯಿತ್ತು, ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಕತ್ಲಾಗ್ತಿದ್ದಂಗೆ ಅದಕ್ಕೆ ಕಷ್ಟ ಇತ್ತು. ಸೆನ್ಸರ್ ತುಂಬ ಪುಟ್ಟದು ಅದರಲ್ಲಿ. ಸೊ ಅದರ ಡೈನಮಿಕ್ ರೇಂಜು ಅಷ್ಟೇ, ಅದು ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ. ಬಟ್ ಎನಿವೇ ಡಿಜಿಟಲ್ ಕ್ಯಾಮ್ರಾ, ಸೊ ಎಷ್ಟು ಜಾಸ್ತಿ ತೆಗಿಬೋದು, ಇಮಿಡಿಯೇಟಾಗಿ ನೋಡ್ಬೋದು ಅನ್ನೋ ಖುಷಿ ಇತ್ತು. ಅದನ್ನು ತೊಗೊಂಡು ಹೋಗ್ತಾಯಿದ್ದೆ. ಅದಾದಮೇಲೆ ಒಂದು ಸತಿ ಅದೇ 2009ನಲ್ಲಿ ಪ್ಯಾರಿಸ್ಗೆ ಹೋಗಿದ್ದೆ. ಇದು ಹಾಗೆ ಕೆಲಸದ ಮೇಲೆ ಹೋಗಿದ್ದು. ಸೊ ನಾನು ಇದ್ದಿದ್ದು ಜಾಗ ಒಂದು ಲ್ಯಾಟಿನ್ ಕ್ವಾರ್ಟರ್ಸ್ ಅಂತ ಪ್ಯಾರಿಸ್ಸಲ್ಲಿ. ತುಂಬ ಅದ್ಭುತವಾದ ಜಾಗ ಅದು, ಹಳೇ ಜಾಗ ಅದು. ಪ್ಯಾರಿಸ್ ನೀವು ನೋಡಿದ್ರೆ ಲ್ಯಾಟಿನ್ ಕ್ವಾರ್ಟರ್ಸ್ ಅಂತ ಯಾಕೆ ಹೇಳ್ತಾರೆ ಅಂದರೆ, ತುಂಬ ಹಳೆಯದ್ರಿಂದ ಬಂದಿರೋದು, ಎಲ್ಲ ತುಂಬ ಚೆನ್ನಾಗಿರೋ ಬಿಲ್ಡಿಂಗ್ಗಳು, ತುಂಬ ಹಿಸ್ಟ್ರಿ ಇರೋ ಬಿಲ್ಡಿಂಗ್ಗಳು, ಅದೆಲ್ಲ ಜಾಗ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಏನು ನೋಡಿದ್ರೂ ನಿಮಗೆ ಶೂಟ್ ಮಾಡಬೇಕು ಅನಿಸುತ್ತೆ. ಪಕ್ಕದಲ್ಲೇ ಸೇನ್ ನದಿ ಹರಿತಾ ಇರುತ್ತೆ. ಆ ನದಿ ಕ್ರಾಸ್ ಮಾಡೋಕ್ಕೆ ಎಷ್ಟೊಂದು ಬ್ರಿಡ್ಜ್ಗಳಿರುತ್ತೆ ಅಲ್ಲಲ್ಲಿ. ಸನ್ಸೆಟ್ ಎಷ್ಟು ಚೆನ್ನಾಗಿದೆ. ಐಫಿಲ್ ಟವರ್ ಆ ಕಡೆ ದೂರದಲ್ಲಿ ಕಾಣಿಸ್ತಾ ಇದೆ, ಈ ಕಡೆ ನಾಟ್ರ್ ಡ್ಯಾಮ್ ಕಾಣಿಸ್ತಾ ಇದೆ, ಅಲ್ಲಿ ಸನ್ಸೆಟ್ ಆಗ್ತಾ ಇದೆ. ನನಗೆ ಈ ಕ್ಯಾಮ್ರಲ್ಲಿ ಏನು ಮಾಡೋಕ್ಕೂ ಆಗ್ತಾಯಿಲ್ಲ, ಯಾಕೆಂದರೆ ಶೂಟ್ ಮಾಡ್ಬೋದು, ಏನು ಬರಲ್ಲ ಸರಿಗೆ. ತುಂಬ ಬೇಜಾರಾಗೋಯ್ತು. ಬಂದಮೇಲೆ ನನ್ನ ಹಸ್ಬೆಂಡ್ ಕೇಳಿದೆ, ನಾನು ಇನ್ನೊಂದು ಸತಿ ಎಲ್ಲಾದರೂ ಹೋಗೋದಾದರೆ ನನಗೆ ಡಿಜಿಟಲ್ SLR ಬೇಕೇ ಬೇಕು ಅಂತ. ಹಾಗಂದು ಆಮೇಲೆ ಒಂದು 3-4 ತಿಂಗಳಿಗೆ ಒಂದು ಡಿಜಿಟಲ್ SLR ಕೊಂಡ್ಕೊಂಡೆ. ಇದು ನೈಕಾನ್ D90. ಆಮೇಲೆ ಅದರಲ್ಲಿ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ದು. ಆ ಕ್ಯಾಮ್ರಾ ತೊಗೊಂಡು ಹೋಗಿದ್ದು ಫಸ್ಟ್ ಟ್ರಿಪ್ಪು ಸಿಂಗಪೂರ್ಗೆ ಹೋದ್ವಿ. ಸಿಂಗಪೂರ್ಗೆ ಹೋಗಿ ಎಲ್ಲ ಶೂಟ್ ಮಾಡ್ಕೊಂಡು ಬಂದ್ವಿ ಅಲ್ಲಿ. ಅದಾದಮೇಲೆ ಅದ್ರ ಜೊತೆ ಬಂದಿದ್ದು 18-105 ಅಂತ ಲೆನ್ಸು. ತುಂಬ ಚೆನ್ನಾಗಿದೆ ಆ ಲೆನ್ಸು. ಇವಾಗಿಲ್ಲ ನನ್ನ ಹತ್ರ, ಅದು DX ಲೆನ್ಸ್, ಅದು ತುಂಬ ಚೆನ್ನಾಗಿತ್ತು. ಆಮೇಲೆ ಗೊತ್ತಾಯಿತು ಅದು ತುಂಬ ಚೆನ್ನಾಗಿದೆ ಅಂತ. ಶೂಟ್ ಮಾಡುವಾಗ ಅವಾಗ ಇನ್ನೂ ಏನೋ ಅದ್ರ ವಿಷಯ ಏನೂ ಗೊತ್ತೇ ಇರಲಿಲ್ಲ. ಆ ಕ್ಯಾಮ್ರಾ ಸೆಟ್ಟಿಂಗ್ಸು ಅದು ಎಲ್ಲ ಏನೋ, ಯಾಕೆಂದರೆ ಫಿಲ್ಮಲ್ಲಿ ನಾವು ಏನೂ ಮಾಡ್ತಾ ಇರಲಿಲ್ಲ. ನನ್ನ ಫಿಲ್ಮ್ ಕ್ಯಾಮ್ರಲ್ಲಿ ನಾನು ಏನೂ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಹೆಂಗಿದೆಯೋ ಹಂಗೆ ಶೂಟ್ ಮಾಡೋದು ಅಷ್ಟೇ ಮಾಡ್ತಾ ಇದ್ದಿದ್ದು. ಸೊ ಈ ಡಿಜಿಟಲಿಗೆ ಬಂದಮೇಲೆ ಒಂಚೂರೇನೋ ಆ ಕಡೆ ಈ ಕಡೆ ಗೊತ್ತಿತ್ತು, ಬಟ್ ಜಾಸ್ತಿ ಗೊತ್ತಿರಲಿಲ್ಲ. ಇಲ್ಲೇ ಬೆಂಗಳೂರಲ್ಲಿ ಟೋ ಹೋಲ್ಡ್ ಅಂತ ಇದೆ, ಅವರೊಂದು ಬೇಸಿಕ್ ಫೋಟೋಗ್ರಫಿ ಕೋರ್ಸ್ ಅಂತ ಕಂಡಕ್ಟ್ ಮಾಡ್ತಾಯಿದ್ರು ಸೆಟ್ಟಿಂಗ್ಸ್ಗೋಸ್ಕರ. ಅದಕ್ಕೊಂದಕ್ಕೆ ಹೋದೆ. ಅಲ್ಲಿ ಸ್ವಲ್ಪ ತಿಳ್ಕೊಂಡೆ ಯಾವ್ಯಾವ ಥರ ಸೆಟ್ಟಿಂಗ್ಸ್ ಮಾಡ್ಬೋದು ಏನು ಅಂತ. ಅದಾದಮೇಲೆ ನಾನು ಎಲ್ಲಿ ಹೋದರೂ ಅದನ್ನು ತೊಗೊಂಡು ಹೋಗ್ತಾಯಿದ್ದೆ, ಆ ಕ್ಯಾಮ್ರಾನೇ. ಬಟ್ ಅವಾಗ ನಂಗೆ ರಾ ಶೂಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಏನಿದ್ರು ಬರೀ ಜೆಪೆಗಲ್ಲಿ ಶೂಟ್ ಮಾಡಿದ್ರೆ ಜಾಸ್ತಿ ಪಿಕ್ಚರ್ ಶೂಟ್ ಮಾಡ್ಬೋದು. ಅದಕ್ಕೆ ಕಾರ್ಡ್ ಪರವಾಗಿರಲಿಲ್ಲ, ಏನು ತೊಂದರೆ ಇರಲಿಲ್ಲ. ಬಟ್ ಅಂದರೂ ಜಾಸ್ತಿ ಬರ್ತಾಯಿತ್ತು ಪಿಕ್ಚರ್ಗಳು. ಆಮೇಲೆ ನಾನು ಅವಾಗೇನು ಎಡಿಟ್ ಮಾಡೋದು ಏನಿಲ್ಲ, ಯಾಕೆಂದರೆ ಅದನ್ನು ಇಟ್ಕೊಂಡು ಏನು ಮಾಡೋದು ಅದಿಲ್ಲ. ಅಲ್ಲೆಲ್ಲಾದರೂ ಹೋಗೋದು, ಶೂಟ್ ಮಾಡ್ಕೊಂಡು ಬರೋದು. ಯಾಕೆಂದರೆ ಆಫೀಸ್ ಕೆಲಸದ ಮೇಲೆ ಹೋಗ್ತಾಯಿತ್ತು. ಬಂದ್ಬಿಟ್ಟು ಒಂದಷ್ಟು ಸೆಲೆಕ್ಟ್ ಮಾಡಿ ಆ ಪಿಕ್ಚರ್ಗಳನ್ನೆಲ್ಲ ಆಫೀಸಲ್ಲಿ ನಮ್ಮ ಕೊಲೀಗ್ಸ್ ಜೊತೆ ತೋರಿಸೋದು, ಓಕೆ ನೋಡಿ ಈ ಥರ ಆಗಿದೆ ಅಂತ. ಸೊ ಅಷ್ಟರ ಮಟ್ಟಿಗೆ ಅಷ್ಟೇ ನಾನು ಅದು ಏನು ಚಿತ್ರ ಏನು ಸೆರೆ ಹಿಡ್ಕೊಂಡು ಬಂದಿದ್ನೋ ಅದನ್ನು ಅಷ್ಟೇ ಮಾಡ್ತಾ ಇದ್ದಿದ್ದು.
2013 ಅನಿಸುತ್ತೆ. ಅವಾಗ ನನಗೆ ಫುಲ್ ಫ್ರೇಮ್ ಕ್ಯಾಮ್ರಾ ತೊಗೋಬೇಕು ಅನ್ನಿಸ್ತು. ಸೊ ಈ D90ಇಂದ ಅದು ಫುಲ್ ಫ್ರೇಮ್ D610 ಅಂತ ಬಂದಿತ್ತು. ಅದಕ್ಕೆ ಅಪ್ಗ್ರೇಡ್ ಮಾಡಿಕೊಂಡೆ ಆವಾಗ ಫುಲ್ ಫ್ರೇಮ್ದು. ಅಂದರೆ ಯಾರೋ ಹೇಳಿದ್ರು, ಇಲ್ಲ ಫುಲ್ ಫ್ರೇಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಕ್ರಾಪ್ ಸೆನ್ಸರ್ಗಿಂತ ಇನ್ನೂ ಚೆನ್ನಾಗಿರುತ್ತೆ, ಅದು ತೊಗೊಳ್ಳಿ, ಅದನ್ನು ಮಾಡಿ ಅಂತ. ಸೊ ಅದು ತೊಗೊಂಡೆ. ಆಮೇಲೆ ಅದು 28-300 ಆದಮೇಲೆ ಹಾಗೆ 24-120 ಆ ಲೆನ್ಸು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು, ಯಾಕೆಂದರೆ F4 ಇದೆ ಅಂತ. ಅದನ್ನು ಕೊಂಡ್ಕೊಂಡೆ. ಸೊ ಅದು ನನಗೆ ಅದರಲ್ಲಿ ಶೂಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಂದ್ಕೊಂಡೆ. ಆಮೇಲೆ ಫಸ್ಟ್ ಟೈಮ್ ಅದನ್ನೇ ಇಟಲಿಗೆ ತೊಗೊಂಡು ಹೋದೆ. ಅಲ್ಲೆಲ್ಲ ಚೆನ್ನಾಗಾಯಿತು. ಅವಾಗಿಂದ ಇವಾಗವರೆಗೂ ನಾನು 24-120ನೇ ನನಗೆ ಗೋ ಟು ಲೆನ್ಸ್. ಎಲ್ಲಿ ಹೋದರೂ ಟ್ರಾವೆಲ್ಗೆ 24-120 ಬಿಟ್ಟು ಬೇರೆ ಏನೂ ಯೂಸ್ ಮಾಡಲ್ಲ. ಎನಿವೆ, ನೀವು ಕೇಳಿದ್ದು ಎಲ್ಲಿಂದ ಶುರುವಾಯಿತು ಅಂತ, ನಾನು ಎಲ್ಲಿಂದನೋ ಎಲ್ಲಿಗೋ ಹೋಗ್ಬಿಟ್ಟೆ. ತೊಂದರೆ ಇಲ್ಲ. ಈಗ ಇಷ್ಟೊಂದು ದೇಶ ಹೇಳಿದ್ರಲ್ಲ, ನೀವು ನಿಮ್ಮ ಆಫೀಸ್ ವರ್ಕ್ ಮೇಲೆ ಯಾವ್ಯಾವ ದೇಶಕ್ಕೆ ಹೋಗಿದ್ರೆ ಒಂದಷ್ಟು ದೇಶಗಳ ಹೆಸರು ಹೇಳಿ. ಓಕೆ, ಅದರದ್ದು ನೀವು ಹಿಸ್ಟ್ರಿ ಬೇಕು ಅಂದರೆ ಅದೊಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ನಾನು ಕೆಲಸ ಮಾಡ್ತಿದ್ದಿದ್ದು ಒಂದು ಸಾಫ್ಟ್ವೇರ್ ಕಂಪನಿ. ಅದು ಸಿಮ್ಯುಲೇಷನ್ ಸಾಫ್ಟ್ವೇರ್ ಮಾಡ್ತಾಯಿದ್ದಿದ್ದು ನಾವು. ಸೊ ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಂದರೆ ಇವಾಗ ಮೋಸ್ಟ್ಲಿ ಆಟೋಮೋಟಿವ್ ಕಂಪನಿಗೆ. ಅಂದರೆ ಇವಾಗ ಕಾರ್ ನೋಡಿದ್ದೀವಿ ನಾವು. ಸೊ ಕಾರ್ ಹೆಂಗೆ ಡಿಸೈನ್ ಮಾಡ್ತಾರೆ, ಕಾರಲ್ಲಿರೋ ಸೀಟ್ಗಳು, ಸೀಟ್ ಬೆಲ್ಟ್ಗಳು, ಏರ್ ಬ್ಯಾಗ್ಗಳು, ಅಥವಾ ಅದ್ರ ಡೋರ್ಗಳೇ ಆಗಿರಲಿ, ರೂಫ್ ಆಗಿರಲಿ, ಬಾನೆಟ್ ಆಗಿರಲಿ, ಎಲ್ಲ ಯಾವ ಥರ ಡಿಸೈನ್ ಮಾಡ್ತಾರೆ. ಸೊ ಇದನ್ನೇ ನಾವು ವರ್ಚುವಲಿ ಮಾಡ್ತಿದ್ವಿ. ಅಂದರೆ ಕಂಪ್ಯೂಟ್ರಲ್ಲಿ ಎಲ್ಲ ಸಿಮ್ಯುಲೇಟ್ ಮಾಡ್ತಾಯಿದ್ವಿ. ಸೊ ಇವಾಗ ಮುಂಚೆ ಇವಾಗ ಹೊಸ ಕಾರ್ ಮಾಡೆಲ್ ಒಂದು ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಸುಮಾರು ಪ್ರೊಸೀಜರ್ಸ್ ಇದೆ ಅದಕ್ಕೆ. ಸುಮ್ಮನೆ ಅಷ್ಟು ಈಸಿಯಾಗಿ ರಿಲೀಸ್ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಅಂದರೆ ನಿಮಗೆ ಶೀಟ್ ಮೆಟಲಿಂದ ಶುರುವಾಗಿ, ಸುಮ್ಮನೆ ಶೀಟ್ ಇರುತ್ತೆ ಮೆಟಲು, ಅದನ್ನೇ ಅವರೆಲ್ಲ ಪಾರ್ಟಾಗೆ ಕರೆಕ್ಟಾಗೆಲ್ಲ ಅದನ್ನೇ ಫಾರ್ಮ್ ಮಾಡಿ ಮತ್ತು ಎಲ್ಲ ಜೋಡಿಸಿ, ಅಂದರೆ ಅಸೆಂಬ್ಲಿ ಎಲ್ಲ ಮಾಡಿ, ಮಿಕ್ಕಿದ್ದು ಏನೇನು ಬೇಕೋ ಅದೆಲ್ಲ ಇಟ್ಟು ಅದೆಲ್ಲ ಕಾರ್ ತಯಾರಿ ಮಾಡ್ಬೋದು. ಬಟ್ ಇವಾಗ ಈ ಕಾರ್ ಸೇಫೋ ಇಲ್ವೋ, ರೋಡ್ ಮೇಲೆ ಬಿಡ್ಬೋದೋ ಬೇಡವೋ, ಅದಕ್ಕೊಂದು ಅಥಾರಿಟಿ ಇದೆ. ಅಲ್ಲಿ ನ್ಯಾಷನಲ್ ಹೈವೇ ಸೇಫ್ಟಿ ಅಥಾರಿಟಿ ಇರುತ್ತೆ. ಸೊ ಅವ್ರದ್ದೊಂದು ಕಂಡೀಷನ್ಸ್ ಇರುತ್ತೆ, ಟೆಸ್ಟ್ಗಳಿರುತ್ತೆ. ನೀವು ಈ ಟೆಸ್ಟ್ನ ಪಾಸ್ ಮಾಡಿದ್ರೆ ಅದಕ್ಕೆ ನೀವು ಕೇಳಿರ್ಬೋದು, ಈ 5 ಸ್ಟಾರ್ ರೇಟಿಂಗು, NCAP ರೇಟಿಂಗು, ಇವಾಗ ಭಾರತ್ NCAP ಅಂತೆಲ್ಲ ಇದೆ. ಸೊ ಆ ರೇಟಿಂಗ್ ಅಂದರೆ ಆ ರೆಗ್ಯುಲೇಷನ್ ಪಾಸ್ ಮಾಡಬೇಕು ಅವರು, ಆಮೇಲೆ ಕಾರ್ನೇ ರೋಡಿಗೆ ಬಿಡೋಕ್ಕೆ ಸಾಧ್ಯ. ಸೊ ಈ ಥರ ಇರುವಾಗ ನಾವು ಅವ್ರು ಅದನ್ನು ಮಾಡೋದಕ್ಕೆ ಸುಮಾರು ಪ್ರೋಟೋಟೈಪ್ಗಳನ್ನೇ ಮಾಡಬೇಕಾಗತ್ತೆ. ಅಂದರೆ ಫಿಸಿಕಲ್ಲಾಗೆ ಬಿಲ್ಡ್ ಮಾಡಿಬಿಟ್ಟು ಕ್ರ್ಯಾಶ್ ಮಾಡಬೇಕು. ಗೋಡೆ ಇರ್ಬೋದು ಅಥವಾ ಇನ್ನೊಂದು ಕಾರ್ ಇರ್ಬೋದು, ಅವರು ಫಿಸಿಕಲ್ಲಾಗಿ ಅದನ್ನು ಮಾಡಿಬಿಟ್ಟು ತಳ್ಳಿ, ಅಂದರೆ ಅದಕ್ಕೆ ಇದೇನೋ ಎಕ್ವಿಪ್ಮೆಂಟ್ ಇರುತ್ತೆ, ಮಾಡಿ ಕ್ರ್ಯಾಶ್ ಮಾಡಿ ಅದ್ರ ರಿಸಲ್ಟ್ ತೊಗೊಂಡು ಚೆಕ್ ಮಾಡ್ತಾಯಿದ್ರು. ಸೊ ಅದು ತುಂಬ ಕಾಸ್ಟು ಜಾಸ್ತಿ ಆಗ್ತಾಯಿತ್ತು. ಯಾಕೆಂದರೆ ಎಷ್ಟೊಂದು ಬಿಲ್ಡ್ ಮಾಡಬೇಕು, ಅದೇನು ಆಮೇಲೆ ಉಪಯೋಗಕ್ಕೆ ಬರಲ್ಲ, ಏನಿಲ್ಲ. ಒಂದು ಸತಿ ಕ್ರ್ಯಾಶ್ ಆದಮೇಲೆ ಅಷ್ಟೇ, ಅದು ಸ್ಕ್ರ್ಯಾಪ್ ಅದು. ಸೊ ಹಾಗಿರುವಾಗ ನಾವು ನಮ್ಮ ಕಂಪನಿಯವರು ಈಸಿ ಎಂಜಿನಿಯರಿಂಗ್ ಅಂತ ನಾವು ಸಿಮ್ಯುಲೇಷನ್ ಸಾಫ್ಟ್ವೇರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ನೀವು ಫಿಸಿಕಲಾಗಿ ನೀವು ಏನು ಪ್ರೋಟೋಟೈಪ್ ಬಿಲ್ಡ್ ಮಾಡ್ತಿದ್ರೋ ಅದನ್ನೇ ನೀವು ಕಂಪ್ಯೂಟ್ರಲ್ಲೇ ಮಾಡ್ಬೋದು. ಸೊ ಬಿಲ್ಡ್ ಮಾಡಿಬಿಟ್ಟು ಕಂಪ್ಯೂಟ್ರಲ್ಲೇ ಮಾಡಿ ಚೆಕ್ ಮಾಡಿ, ಏನಾದರೂ ಚೇಂಜಸ್ ಇದ್ದರೆ ಮಾಡಿಬಿಟ್ಟು ಇನ್ನೊಂದು ಹೊಸ ಮಾಡೆಲ್ ತಯಾರಿಸಿ, ಕೊನೆಗೆ ನೀವು ರೆಗ್ಯುಲೇಷನ್ನಿಗೆ ಯಾವಾಗ ಆ ಟೆಸ್ಟಿಗೆ ಹೋಗ್ತಿರೋ ಆವಾಗ ಮಾತ್ರ ಪ್ರೋಟೋಟೈಪ್ ಮಾಡ್ಕೊಂಡು ತೊಗೊಂಡು ಹೋಗಿ ಅಂತ. ಸೊ ನಾವು ಮಾಡ್ತಾ ಇದ್ದಿದ್ದು ಸಾಫ್ಟ್ವೇರ್ ಅದನ್ನೆಲ್ಲ ಸಿಮ್ಯುಲೇಟ್ ಮಾಡೋಕ್ಕೆ. ಸೊ ನಮ್ಮ ಕಸ್ಟಮರ್ಸ್ ಎಲ್ಲ ಆಟೋಮೋಟಿವ್ ಕಸ್ಟಮರ್ಸ್ ಆಗಿದ್ದರು. ಸೊ ಅಮೇರಿಕಾದಲ್ಲಿ GM, ಫೋರ್ಡು, ಕ್ರೈಸ್ಲರ್, ಅವಾಗ ಬಿಗ್ 3 ಅವರು ಅಮೇರಿಕಾಲವರು. ಮತ್ತು ಜರ್ಮನಿನಲ್ಲಿ ಫೋಕ್ಸ್ವ್ಯಾಗನ್ನು, ಫ್ರಾನ್ಸಲ್ಲಿ ರೆನೋ, ಆಮೇಲೆ ಜಪಾನ್ನಲ್ಲಿ ನಿಸಾನು, ಹೊಂಡಾ, ಮಿತ್ಸುಬಿಷಿ ಇವರೆಲ್ಲ ಇದ್ದರು, ಇವಾಗಲೂ ಇದ್ದಾರೆ. ಆಮೇಲೆ ಕೊರಿಯಾನಲ್ಲಿ ಹ್ಯುಂಡೈ. ಸೊ ಈ ಥರ ಬೇರೆ ಬೇರೆ ಕಡೆ ನಮ್ಮ ಸಾಫ್ಟ್ವೇರ್ನ ನಾವು ಮಾರ್ತಾಯಿದ್ವಿ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಹೋಗಿ ಕಸ್ಟಮರ್ಸ್ ಹತ್ರ ಕೂತ್ಕೊಂಡು ಮಾತಾಡಿ, ನಿಮ್ಗೇನು ಬೇಕು ಬೇಡ ಅದೆಲ್ಲ ತಿಳ್ಕೊಂಡು, ಕೆಲವು ಸತಿ ಅವ್ರ ಜೊತೆನೇ ಕೂತ್ಕೊಂಡು ಮಾಡಿ ತೋರಿಸ್ಬಿಟ್ಟು ಇದು ಓಕೆನಾ ನಿಮಗೆ, ಆ ಥರ ಮಾಡಿದ್ದು ಉಂಟು. ಸೊ ಅದಕ್ಕೆ ಹೀಗೆಲ್ಲ ಹೋಗ್ತಾಯಿದ್ವಿ. ಸೊ ಬೇರೆ ಬೇರೆ ದೇಶಕ್ಕೆ ಹೋಗಬೇಕಾಗ್ತಾಯಿತ್ತು.
ಸೊ ಇದು ಒಳ್ಳೆಯದೇ ಆಯಿತು ನನಗೆ, ಏಕೆಂದರೆ ನಾನು ಹೋದಾಗ ಫೋಟೋಗ್ರಫಿಗೂ ಹೆಲ್ಪ್ ಆಗ್ತಾಯಿತ್ತು. ಸೊ ನಾನು ಡೆವಲಪ್ಮೆಂಟಲ್ಲಿ ಇದ್ದಿದ್ದು ಸುಮಾರು ಒಂದು 16 ವರ್ಷ ಏನೋ ಡೆವಲಪ್ಮೆಂಟಲ್ಲಿದ್ದೆ. ಅಂದರೆ ಕೋಡ್ ಬರಿತಾ ಇದ್ದೆ, ಆ ಸಾಫ್ಟ್ವೇರಿಗೆ ಕೋಡ್ ಬರಿತಾ ಇದ್ದೆ. ಅದಾದಮೇಲೆ 2009ರಲ್ಲಿ ನಾನು ಪ್ರಾಡಕ್ಟ್ ಮ್ಯಾನೇಜ್ಮೆಂಟಿಗೆ ಮೂವ್ ಆದೆ. ಸೊ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನಂದರೆ, ನೀವು ಆವಾಗಲೂ ಕಸ್ಟಮರ್ಸ್ ಹತ್ರ ಹೋಗಬೇಕು, ಅವ್ರಿಗೆ ಏನು ಬೇಕು ಅಂತ ಕೇಳಬೇಕು. ಅವ್ರಿಗೆ ಏನು ಬೇಕೋ ಅದನ್ನೇ ಸಾಫ್ಟ್ವೇರ್ ಯಾವ ಥರ ಇರಬೇಕು, ಅವ್ರಿಗೆ ಬೇಕಾಗಿರೋ ರಿಕ್ವೈರ್ಮೆಂಟಿಗೆ ಸಾಫ್ಟ್ವೇರು ಅಂತ ಸ್ಪೆಸಿಫಿಕೇಷನ್ ಬರೀಬೇಕಂದ್ರೆ ಪ್ರಾಡಕ್ಟ್ ಡಿಸೈನ್ ಮಾಡಿ ಕೊಡಬೇಕು. ಸೊ ಆ ಇದರಲ್ಲಿ ನಾನು ಎಷ್ಟೊಂದು ಕಸ್ಟಮರ್ಸ್ ಹತ್ರ ಹೋಗಬೇಕಾಯ್ತು. ಆಮೇಲೆ ನಮ್ಮದು ಎನಿವೇ ಕಂಪ್ನಿ ಮಟ್ಟದಲ್ಲಿ ಒಂದು ಕಿಕ್ ಆಫ್ ಎಲ್ಲ ಇರ್ತಾಯಿತ್ತು, ಸೇಲ್ಸ್ ಕಿಕ್ ಆಫ್ ಅಂತೆಲ್ಲ. ಇದ್ರ ಮಧ್ಯ 2003ರಲ್ಲಿ ನಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟ್ ಡಿವಿಷನ್ನೇ ಇನ್ನೊಂದು ಫ್ರೆಂಚ್ ಕಂಪ್ನಿ ESI ಗ್ರೂಪ್ ಅಂತ ಅವ್ರು ಕೊಂಡ್ಕೊಂಡ್ರು. ಸೊ ಆವಾಗ ನಮ್ಮದು ಮುಂಚೆ ಅಮೇರಿಕಾದು ಏನು ಸೆಂಟರ್ ಇತ್ತೋ ಅದು ಫ್ರಾನ್ಸಿಗೆ ಶಿಫ್ಟ್ ಆಯಿತು, ಅಂದರೆ ಯುರೋಪಿಗೆ ಶಿಫ್ಟ್ ಆಯಿತು. ಹಾಗಂತ ಹೇಳ್ಬಿಟ್ಟು ಅಮೇರಿಕಾಗೆ ಹೋಗೋದು ಕಡಿಮೆ ಆಯಿತು ಅಂತಿಲ್ಲ, ಅಲ್ಲಿಗೂ ಹೋಗಬೇಕಾಯ್ತು, ಯಾಕಂದರೆ ನಮ್ಮ ಕಸ್ಟಮರ್ಸ್ ಅಲ್ಲಿ ಇದ್ದೇ ಇದ್ದರು. ಇಲ್ಲಿ ಯುರೋಪಿಗೆ ಜಾಸ್ತಿ ಹೋಗೋಕ್ಕೆ ಶುರು ಮಾಡಿದ್ವಿ. ಅವಾಗ ಯುರೋಪಲ್ಲಿ ಅವರು ನಮ್ಮದು ಮೀಟಿಂಗು ಒಂದೊಂದು ವರ್ಷ ಒಂದೊಂದು ಕಂಟ್ರಿಲಿ ಇಟ್ಕೋತಾ ಇದ್ರು ಅಲ್ಲಿ. ಹೀಗಾಗಿ ಎಷ್ಟೊಂದು ಕಂಟ್ರಿಗಳನ್ನ ಕವರ್ ಮಾಡೋ ಚಾನ್ಸ್ ಸಿಕ್ತು ನನಗೆ. ಹಾಗೆ ಜಪಾನು ಮತ್ತು ಕೊರಿಯಾಗೆ, ಚೈನಾಗೆ ಒಂದೊಂದು ಸಲ ಹೋಗಿದ್ದೀನಿ ಅಷ್ಟೇ. ಬಟ್ ಜಪಾನ್ ಸುಮಾರು ಸಲ ಹೋಗಿದ್ದೀನಿ. ನಂಗೆ ತುಂಬ ಇಷ್ಟ ಜಪಾನ್ಗೆ ಹೋಗೋಕ್ಕೆ. ಪ್ಯಾರಿಸು ಜಪಾನ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಬೇರೆದೆಲ್ಲ ಚೆನ್ನಾಗಿರುತ್ತೆ, ಬಟ್ ಎಲ್ಲದರಲ್ಲೂ ನನಗೆ ತುಂಬ ಖುಷಿ ಕೊಟ್ಟಿದ್ದು ಅಂದರೆ ಪ್ಯಾರಿಸಿಗೆ ಎಷ್ಟು ಸತಿ ಬೇಕಾದರೂ ಹೋಗು ಅಂದರೂ ಹೋಗ್ತೀನಿ. ಜಪಾನ್ಗೂ ಅಷ್ಟೇ ತುಂಬ ಖುಷಿ ಆಗುತ್ತೆ ಹೋಗೋದಕ್ಕೆ. ಸೊ ಈ ಥರ ಅದಕ್ಕೆ ಅಲ್ಲಲ್ಲಿ ಎಲ್ಲ ಹೋಗಿ ಶೂಟ್ ಮಾಡ್ಕೊಂಡು ಬರೋಕ್ಕೂ ಹೆಲ್ಪ್ ಆಯಿತು ನನಗೆ. ಸೊ ನೀವು ನಿಮ್ಮ ಕೆಲಸದ ನಿಮಿತ್ತ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾಗಿದ್ದು ಅನಿವಾರ್ಯ ಆಯಿತು, ಹೋದ್ರಿ. ನೀವು ಆ ಬಿಡುವಿನ ಸಮಯ ಅಂದರೆ ಸಾಟರ್ಡೆ ಸಂಡೇ ಜನರಲಿ ಫೋಟೋಗ್ರಫಿಗೆ ಯೂಸ್ ಮಾಡ್ಕೋತಾ ಇದ್ರಿ. ಸೊ ನೀವು ಹೆಚ್ಚು ಫೋಟೋಗ್ರಫಿನ ಮಾಡ್ತಾ ಇದ್ದಿದ್ದು ಲ್ಯಾಂಡ್ಸ್ಕೇಪ್ಸಾ ಅಥವಾ ವೈಲ್ಡ್ ಲೈಫಾ, ಏನು ಮಾಡ್ತಾಯಿದ್ರಿ ಆರಂಭದಲ್ಲಿ? ಆರಂಭದಲ್ಲಿ ಹೇಳಬೇಕು ಅಂದರೆ, ಯಾಕೆಂದರೆ ಈ ಟ್ರಾವೆಲ್ ಮಾಡುವಾಗೆಲ್ಲ ಟ್ರಾವೆಲ್ಲೇ ಮಾಡ್ತಾಯಿದ್ದೆ, ಟ್ರಾವೆಲ್ ಫೋಟೋಗ್ರಫಿನೇ ಮಾಡ್ತಾಯಿದ್ದೆ. ಆದರೆ 1-2 ವರ್ಷಗಳಾದಮೇಲೆ ನನಗೆ ಬರ್ಡ್ ಫೋಟೋಗ್ರಫಿಲೂ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾನು ಟ್ರಾವೆಲ್ ಮಾಡಿದಾಗಲೂ ಕೂಡ 1-2 ಸಲ ಬರ್ಡ್ ಫೋಟೋಗ್ರಫಿಗೆ ಅಂತಾನೆ ಸ್ಪೆಸಿಫಿಕ್ಕಾಗಿ ಒಂದು ಟೂರ್ ಅರೇಂಜ್ ಮಾಡ್ಕೊಂಡು ಹೋಗಿರೋದು ಉಂಟು. ಬಟ್ ಏನಂದರೆ, ಈ ಬರ್ಡ್ ಫೋಟೋಗ್ರಫಿ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಲೆನ್ಸ್ ತೊಗೊಂಡೋಗ್ಬೇಕು. ನಾನು ಟ್ರಾವೆಲ್ ಮಾಡುವಾಗ ಆಫೀಸ್ ಲ್ಯಾಪ್ಟಾಪ್ ತೊಗೊಂಡು ಹೋಗಬೇಕಾಗಿತ್ತು, ಅದಾಗಲೇ ಒಂದು ಲೋಡು, ಅದ್ರ ಜೊತೆ ಕ್ಯಾಮ್ರಾ ಬ್ಯಾಗು. ಸೊ ಯಾವಾಗ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ನಾನು ಟ್ರಾವೆಲ್ ಮಾಡಿದಾಗ ಕಂಪ್ಯೂಟರ್ ಮರ್ತೋದ್ರೂ ಕೂಡ ನಾನು ಕ್ಯಾಮ್ರಾ ಮರ್ತೋಗಲ್ಲ ಅಂತ. ಸೊ ಆ ಥರ ಅಷ್ಟು ಪ್ಯಾಷನ್ ಇದೆ ನನಗೆ. ಸೊ ಅದಕ್ಕೆ ಬರ್ಡ್ ಫೋಟೋಗ್ರಫಿಗೆ ಅಂದರೆ ದೊಡ್ಡ ಲೆನ್ಸ್ ತೊಗೊಂಡು ಹೋಗಬೇಕು. ಸೊ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ಟ್ರಾವೆಲ್ಗಾದರೆ ಒಂದು ಕ್ಯಾಮ್ರಾ ಒಂದು ಲೆನ್ಸ್ ಸಾಕು, ಒಂದು ಕ್ಯಾಮ್ರಾ ಬಾಡಿ ಒಂದು ಲೆನ್ಸಲ್ಲಿ ಕೆಲಸ ಆಗುತ್ತೆ. ಸೊ ಆದಷ್ಟು ಟ್ರಾವೆಲ್ದೇ ಮಾಡ್ತಾಯಿದ್ದೆ ಅಂದರೆ ಟ್ರಾವೆಲ್ ಮಾಡುವಾಗ ಬರೀ ಟ್ರಾವೆಲ್ ಪಿಕ್ಚರ್ಸ್ ಮಾಡ್ತಾಯಿದ್ದೆ. ಆ ಟ್ರಾವೆಲಲ್ಲಿ ಇಂಥದ್ದೇ ಅಂತಲ್ಲ, ಅದು ದಿನಜೀವನ ಇರ್ಬೋದು, ಅಥವಾ ಲ್ಯಾಂಡ್ಸ್ಕೇಪ್ ಇರ್ಬೋದು, ಸಿಟಿಸ್ಕೇಪ್ ಇರ್ಬೋದು, ಆರ್ಕಿಟೆಕ್ಚರ್ ಶೂಟ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಸೊ ಅದು ಅಲ್ಲಿ ಆ ಜಾಗದ ಮೇಲೆ ಹೋಗುತ್ತೆ, ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತ. ಸೊ ಅದ್ರ ಪ್ರಕಾರ ನಾನು ಶೂಟ್ ಮಾಡ್ತಾಯಿದ್ದೆ, ಪ್ಲ್ಯಾನ್ ಮಾಡ್ಕೋತಾ ಇದ್ದೆ ಮುಂಚೆ ಏನು ಶೂಟ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾವಾಗ, ಯಾವ ಥರ ಅಂತ. ಅದು ಮಾಡಿಕೊಂಡು ಮಾಡ್ತಾಯಿದ್ದೆ. ಆರ್ಕಿಟೆಕ್ಚರ್ ಅಂದ್ರಲ್ಲ, ಆರ್ಕಿಟೆಕ್ಚರ್ದು ಯಾವ್ಯಾವ ಫೋಟೋಸ್ ಮಾಡಿದ್ದೀರಿ ನೀವು, ವೆರಿ ಇಂಟ್ರೆಸ್ಟಿಂಗ್ ಅನ್ನೋ ಥರದ್ದು? ಈಗಿನ ಮಟ್ಟಿಗೆ ನಾನು ಬರ್ತಿರೋ ಚಿತ್ರಗಳು ಆರ್ಕಿಟೆಕ್ಚರಲ್ಲಿ ನೋಡಿದ್ರೆ ನಾನೇನು ಮಾಡಿಲ್ಲ ಅನಿಸುತ್ತೆ. ಅವಾಗ ನನಗೆ ಹೆಂಗೆ ಚೆನ್ನಾಗಿ ಅನ್ನಿಸ್ತಿತ್ತೋ ಆ ಥರ ಮಾಡ್ತಾಯಿದ್ದೆ. ಇವಾಗ ಪ್ಯಾರಿಸೇ ತೊಗೊಂಡ್ರೆ ಅದರಲ್ಲಿರೋ ಆರ್ಕಿಟೆಕ್ಚರೇ ಅದು ತುಂಬ ಡಿಫ್ರೆಂಟ್. ಅದು ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ಇವಾಗ ಒಂದು ಚರ್ಚ್ ಒಳಗಡೆ, ಇವಾಗ ನಾಟ್ರ್ ಡ್ಯಾಮ್ ಕ್ಯಾಥಿಡ್ರಲ್ ಒಳಗಡೆ ಹೋದರೆ ಎಲ್ಲಿ ನೋಡಿದ್ರೂ ಶೂಟ್ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಕತ್ಲಿರುತ್ತೆ, ಸ್ಟೇನ್ಡ್ ಗ್ಲಾಸ್ ವಿಂಡೋಸ್ ಇರುತ್ತೆ, ಮತ್ತು ರೂಫ್ ಎಲ್ಲ ಎಷ್ಟು ಚೆನ್ನಾಗಿದೆ, ಅದೇ ಸೀಲಿಂಗ್ ಎಷ್ಟು ಚೆನ್ನಾಗಿದೆ, ಮತ್ತು ಅದ್ರ ಚಂದಾನೇ ಬೇರೆ. ಯಾವುದೇ ಚರ್ಚಿಗೆ ಹೋಗಿ ನೀವು ಯುರೋಪಲ್ಲಿ ಒಂದೇ ಕಡೆ ಅಲ್ಲ, ನಮ್ಮೂರಲ್ಲೂ ಅಷ್ಟೇ, ಇಂಡಿಯಾನಲ್ಲೂ ಅಷ್ಟೇ, ಎಲ್ಲಿ ಹೋದರೂ ಹಾಗೆ ಇರುತ್ತೆ ಅನಿಸುತ್ತೆ. ಬಟ್ ನಾನು ಅಲ್ಲೆಲ್ಲ ಹೋಗಿದ್ದೀನಿ, ಕ್ಯಾಥೀಡ್ರಲ್ಲು ಅಥವಾ ಚರ್ಚ್ ಒಳಗೆ ತುಂಬ ಚೆನ್ನಾಗಿರುತ್ತೆ. ಒಳಗಡೆಯಿಂದ ಮಾತ್ರ ಅಲ್ಲ, ಹೊರಗಡೆನೂ ಅಷ್ಟೇ
ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಬೇಲೂರು ಹಳೆಬೀಡಲ್ಲೆಲ್ಲ ನೋಡ್ತೀವಲ್ಲ ಕೆತ್ತನೆಗಳು ಎಲ್ಲ ತುಂಬ ಚೆನ್ನಾಗಿವೆ. ಅದೇ ಥರ ಅದು ಅಲ್ಲಿದೆ ಆರ್ಕಿಟೆಕ್ಚರ್, ಗೋತಿಕ್ ಆರ್ಕಿಟೆಕ್ಚರು ಅವೆಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ನಾನು ಅಲ್ಲಿ ಹೋಗ್ತಿದ್ದಾಗ ಅಲ್ಲಿ ಶೂಟ್ ಮಾಡ್ತಾಯಿದ್ದೆ, ಅದಕ್ಕೆ ಅದು ಇಷ್ಟ ಆಗ್ತಿತ್ತು. ಹಾಗೆ ಇದು ಲ್ಯಾಂಡ್ಸ್ಕೇಪ್ ಅಂದರೆ ಅಥವಾ ಸಿಟಿಸ್ಕೇಪು ಯಾವುದಾದ್ರೂ ಇರ್ಬೋದು. ಇವಾಗ ಪ್ಯಾರಿಸ್ಸೇ ತೊಗೊಂಡ್ರೆ ಅಲ್ಲಿ ಎಷ್ಟೊಂದು ಬ್ರಿಡ್ಜ್ಗಳಿವೆ, ಅವೇ ತುಂಬ ಚೆನ್ನಾಗಿವೆ. ಅದೇ ಒಂದು ಸಬ್ಜೆಕ್ಟ್ ಆಗೋಗುತ್ತೆ. ಅದ್ರ ಮೇಲೆ ಏನೂ ಇಲ್ದು ಯಾರು ಓಡಾಡದೇ ಇದ್ದರೂ ಕೂಡ ಓಡಾಡ್ತಾರೆ, ಓಡಾಡ್ದಲೇ ಸಿಗೋದು ತುಂಬ ಕಷ್ಟ. ಸೊ ಆ ಥರದ್ದೆಲ್ಲ. ಮತ್ತು ಅಲ್ಲಿ ಕೆಲವು ಕಡೆ ಏನಾಗುತ್ತೆ ಅಂದರೆ ಕೆಲವು ದೇಶಗಳಲ್ಲಿ ಈ ಜನಗಳಿಗೆ ಪಿಕ್ಚರ್ ತೆಗೆಸ್ಕೊಳ್ಳೋದು ಇಷ್ಟ ಇರಲ್ಲ. ನೀವು ಸುಮ್ಮನೆ ಹಾಗೆ ತೆಗೆದ್ರೂ ಅವ್ರು ಇಷ್ಟಪಡೋದಿಲ್ಲ. ಆದರೆ ಇವಾಗ ಜಪಾನ್ ಅಂತ ಕಡೆ ಯಾರು ಏನೂ ಹೇಳಲ್ಲ, ಎಷ್ಟು ಫೋಟೋ ಬೇಕಾದ್ರೂ ತೆಗೀರಿ. ಸೊ ತುಂಬ ಚೆನ್ನಾಗಿರುತ್ತೆ. ಮತ್ತು ಜಪಾನ್ ತೊಗೊಂಡ್ರೆ ಅಲ್ಲಿ ಇವಾಗ ಟೋಕಿಯೋ ಅಂಥ ಜಾಗದಲ್ಲಿ ತುಂಬ ಮಾಡರ್ನ್ ಬಿಲ್ಡಿಂಗ್ಸ್ ಜಾಸ್ತಿ, ಕಾಂಟೆಂಪ್ರರಿ ಬಿಲ್ಡಿಂಗ್ಸ್ ತುಂಬ ಜಾಸ್ತಿ, ಬೇರೆ ಬೇರೆ ಥರ ಏನೇನೋ ಥರ ಎಲ್ಲ ಇರುತ್ತೆ ಬಿಲ್ಡಿಂಗ್ಗಳು. ಸ್ಕೈ ಸ್ಕ್ರೇಪರ್ಸ್ ಇರುತ್ತವೆ, ತುಂಬ ಇವೆ. ಅದೇ ಟೋಕಿಯೋ ಬಿಟ್ಟು ಕ್ಯೋತೋ ಕಡೆಗೆ ಹೋದರೆ ಅಲ್ಲೆಲ್ಲ ತುಂಬ ಹಳೆ ಕಾಲದ್ದು ಟೆಂಪಲ್ಸು ಅವೆಲ್ಲ, ಆ ಆರ್ಕಿಟೆಕ್ಚರೇ ಬೇರೆ. ಟೋಕಿಯೋನಲ್ಲೂ ಇದೆ ಅದು, ಬಟ್ ಕ್ಯೋತೋನಲ್ಲಿ ಇನ್ನೂ ಮೋರ್ ಏನ್ಷಿಯಂಟ್, ಅದು ಇನ್ನೂ ತುಂಬ ಚೆನ್ನಾಗಿದೆ. ಸೊ ಈ ಥರ ಎಲ್ಲೆಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ನಾನು ನೋಡ್ತಾ ಇದ್ದೆ. ಓಕೆ, ನಾನು ಈ ಜಾಗಕ್ಕೆ ಹೋದರೆ ಇಲ್ಲಿ ಏನೇನು ಶೂಟ್ ಮಾಡ್ಬೋದು, ಆ ಲಿಸ್ಟ್ ಪ್ರಕಾರ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈಗ ಯಾವುದೋ ಒಂದು ಫೋಟೋ ತೆಗಿಬೇಕಂತ ಅಂದ್ಕೊಂಡಿರ್ತೀವಿ, ಒಂದು ಬ್ರಿಡ್ಜು ಡೇ ಲೈಟಲ್ಲಿ ತೆಗಿತೀರಿ, ಅದೇ ಬ್ರಿಡ್ಜು ನೈಟ್ ಲೈಟಲ್ಲಿ ತೆಗಿಬೇಕು ಅಂತ ಅನ್ಸುತ್ತೆ. ಈ ಥರ ಒಂದೇ ಫೋಟೋಗೋಸ್ಕರ ತುಂಬ ಹೊತ್ತು ಸ್ಪೆಂಡ್ ಮಾಡಿರುವಂಥದ್ದು ಯಾವುದು? ಇವಾಗ ಒಂದು ವಿಷಯ ಏನಾಗುತ್ತೆ ಅಂದರೆ ಈ ಟ್ರಾವೆಲ್ ಫೋಟೋಗ್ರಫಿನಲ್ಲಿ ಅಥವಾ ನಾನು ಮಾಡ್ತಾ ಇದ್ದಿದ್ದಂಥ ಟ್ರಾವೆಲ್ ಫೋಟೋಗ್ರಫಿಲಿ, ಯಾಕೆಂದರೆ ಕೆಲಸದ ಮೇಲೆ ಹೋಗಿ ಕೆಲಸದ ಜೊತೆ ಫೋಟೋಗ್ರಫಿನೂ ಮಾಡಬೇಕು ಅಂದರೆ ಟೈಮ್ ಕಡಿಮೆ ಇರುತ್ತೆ. ಕೆಲಸದಕ್ಕೆ ಆಫೀಸ್ನವ್ರು ದುಡ್ಡು ಕೊಡ್ತಾರೆ, ಏರ್ ಫೇರ್ ಕೊಡ್ತಾರೆ, ಹೋಟ್ಲ್ ಇರೋಕ್ಕೆ ಕೊಡ್ತಾರೆ, ಬಟ್ ಮಿಕ್ಕಿದ್ದಕ್ಕೆ ನಾನು ಮಾಡ್ಕೋಬೇಕಲ್ಲ. ಸೊ ಮುಂಚೆ ಹೋದರೂ ಸರಿ, ಆಮೇಲೆ ಹೋದರೂ ಸರಿ, ಓಕೆ 2 ದಿನ ಈ ಕಡೆ 2 ದಿನ ಆ ಕಡೆ ಸರಿ. ಬಟ್ ಅಷ್ಟು ಕಡಿಮೆ ಟೈಮಲ್ಲಿ ವೆದರ್ ಕೋಆಪ್ರೇಟ್ ಮಾಡಬೇಕಲ್ಲ. ಯಾವಾಗಲೂ ಅದೇ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು. ಏನೋ ಅಂದ್ಕೊಂಡು ಯಾವುದೋ ಚಿತ್ರ ನೋಡಿರ್ತೀನಿ, ಈ ಥರ ತೆಗಿಬೇಕು ಅಂದ್ಕೊಂಡು ಅಲ್ಲಿ ಹೋದರೆ ಮಳೆ ಅಥವಾ ಇನ್ನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಏನೋ ಆಗ್ತಾ ಇದೆ, ಅದು ಆಗೋದಿಲ್ಲ. ಆ ಥರ ಸಿಚುವೇಶನ್ಗಳು ತುಂಬ ಇದೆ. ಸೊ ನೀವು ಹೇಳ್ದಂಗೆ ಇವಾಗ ಫೋಟೋಗ್ರಫಿಗೆ ಅಂದರೆ ಗೋಲ್ಡನ್ ಅವರ್ಸ್ ತುಂಬ ಮುಖ್ಯ. ಸೊ ಸೂರ್ಯೋದಯದ ಸಮಯ ಅದಕ್ಕಿಂತ ಒಂದು ಸ್ವಲ್ಪ ಮುಂಚೆ, ಆಮೇಲೆ ಸ್ವಲ್ಪ ಆದಮೇಲೆ ಅಲ್ಲಿವರೆಗೂ 1 ಅವರ್ ಅಷ್ಟು, ತಿರ್ಗಾ ಈವ್ನಿಂಗು. ಎಲ್ಲ ಕಡೆನೂ ದಿನಪೂರ್ತಿ ಶೂಟ್ ಮಾಡೋಕ್ಕಾಗಲ್ಲ. ಮಾಡಿದ್ರೂ ಅದು ಬೇರೆ ಥರ ಮಾಡಬೇಕಾಗತ್ತೆ. ಲೈಟ್ ಹಾರ್ಶ್ ಆದಾಗ ಅದು ಹೈ ಕಾಂಟ್ರಾಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟು ಅಂಥವೆಲ್ಲ ಮಾಡ್ಬೋದು. ಬಟ್ ಇಲ್ಲದೇ ಇದ್ದರೆ ಯಾವಾಗಲೂ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಶೂಟ್ ಮಾಡೋದು ಒಳ್ಳೆಯದು. ಸೊ ಒಂದು ಪ್ಯಾರಿಸಲ್ಲೊಂದು ಪಾಂತ್ ಅಲೆಕ್ಸಾಂಡ್ರಿಯಾ ಅಂತ ಇದೆ, ತುಂಬ ಚೆನ್ನಾಗಿರೋ ಬ್ರಿಡ್ಜು, ಲೈಟ್ಸ್ ಎಲ್ಲ ಇದೆ ಅದ್ರ ಮೇಲೆ. ಅದ್ರ ಸಂಜೆ ನೋಡಿದ್ರೆ, ಬ್ಲೂ ಅವರಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಅವತ್ತು ಬೇರೆ ಏನೂ ಕೆಲಸ ಇರಲಿಲ್ಲ ಅಂದ್ಬಿಟ್ಟು, ರಜಾ ದಿನವೇ ಅವತ್ತು, ಮಧ್ಯಾಹ್ನನೇ ಹೊರಟೋದ್ವಿ. ಸೊ ಮಧ್ಯಾಹ್ನ ಲೈಟ್ ತುಂಬ ಹಾರ್ಶ್ ಆಗಿತ್ತು, ಜಾಸ್ತಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಏನೇನಾಗುತ್ತೋ ಅಲ್ಲೇ ಓಡಾಡಿಕೊಂಡು ಇದ್ದು ಅದು ಇದು ಮಾಡಿ ಆಮೇಲೆ ಕೊನೆಗೆ ಕತ್ಲಾಗ್ತಾ ಬಂತು. ಸೊ ಅದು ಒಂದೇ ಬ್ರಿಡ್ಜ್ನೇ ಡೇ ಲೈಟಲ್ಲಿ ಹೆಂಗಿರುತ್ತೆ ಅಂತ ತೆಗೆದು, ಆಮೇಲೆ ತಿರ್ಗಾ ಕತ್ಲಾಗುವಾಗ ಹೆಂಗಿದೆ ಅಂತ ತೆಗೆದು, ಕತ್ಲಾದಮೇಲೆ ಲೈಟೆಲ್ಲ ಬಂದಮೇಲೆ ಹೆಂಗಿದೆ ಅಂತ ತೆಗೆದು, ಅದು ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡ್ ಇದ್ದರು ಅವತ್ತು, ನಮ್ಮ ಕೊಲೀಗ್ ಒಬ್ಬರು ಬಂದರು ಮೀಟ್ ಮಾಡೋದಕ್ಕೆ. ಅವ್ರ ಜೊತೆ ಮಾತಾಡ್ತಾ ಕೂತ್ಬಿಟ್ರು. ಸೊ ನೀನು ಏನು ಬೇಕಾದ್ರೂ ಮಾಡ್ಕೊ ಅಂತ. ನಾನು ಟ್ರೈಪಾಡ್ ಇಟ್ಕೊಂಡು ಎಲ್ಲ ಕಡೆನೂ ಓಡಾಡ್ತಾ ಇದ್ದೆ. ಸೊ ಇವಾಗಲೂ ಹೇಳ್ತಾರೆ, ಒಂದು ಬ್ರಿಡ್ಜು 5 ಅವರ್ ಶೂಟ್ ಮಾಡಿದ್ದಾಳೆ ಅದನ್ನೇ ಅಂತ. ಅವರು ನಮ್ಮ ಕಷ್ಟ ನಮಗೆ, ಅದನ್ನ ಯಾವ ಈ ಥರ ಫೋಟೋ ಬೇಕೇ ಬೇಕು ಅಂದರೆ ನಾವು ಮಾಡೇ ಮಾಡ್ತೀವಿ.